ಪಂಚಲಿಂಗೇಶ್ವರನ ಸನ್ನಿಧಿಯಲ್ಲಿ ಇಂದು ನೀವು ರಂಗಪ್ರವೇಶ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀರಿ. ಅದೇ ರೀತಿ ಗುರುಗಳಿಗೂ ಸಮೇತ ಎಲ್ಲವೂ ಒಳ್ಳೆಯದಾಗಲಿ, ಆಯುರಾರೋಗ್ಯ ಐಶ್ವರ್ಯವನ್ನು ನಮ್ಮ ಕ್ಷೇತ್ರದ ಅಧಿಪತಿಯಾದ ಪಂಚಲಿಂಗೇಶ್ವರ ನೀಡಲಿ ಅಂತ ಹೇಳ್ತಾ ಮಧ್ಯಾಹ್ನ ಮೇಲೆ ನಡೆಯುವಂತಹ ತಾಳಮದ್ದಳೆ ಕಾರ್ಯಕ್ರಮ ಸುತ್ತ ಸಾಂಗವಾಗಿ ನೆರವೇರಲಿ ಅಂತ ಹೇಳಿ ಆರಾಧ್ಯ ಮೂರ್ತಿಯಾದ ಪಂಚಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು
ಆದರಣೀಯ ಕಲಾಭಿಮಾನಿಗಳೇ, ಸಾಹಿತ್ಯ, ಸಂಗೀತ, ನೃತ್ಯ, ಚಿತ್ರ ಮತ್ತು ಅಭಿನಯ ಈ 5 ಅಂಗಗಳ ಇದನ್ನು ಒಟ್ಟು ಸಮನ್ವಯತೆಗೊಂಡು ಸಮಷ್ಟಿಯಾದಂಥ ಒಂದು ಕಲೆ ಅಂದರೆ ಯಕ್ಷಗಾನ. ಈ ಯಕ್ಷಗಾನ ನಮ್ಮ ನೆಲದ ಈ ಮಣ್ಣಿನ ವಿಶೇಷವಾದಂಥ ಕಲೆ. ಯಕ್ಷಗಾನ ಅಂದರೆ ಗೊಳ್ಳದಂಥ ಮನಸ್ಸಿಲ್ಲ, ರೋಮಾಂಚನಗೊಳ್ಳದಂಥ ಆ ಒಂದು ವ್ಯಕ್ತಿಗಳೇ ಇಲ್ಲ. ಅಂಥ ಒಂದು ಬಹುತೇಕ ಅತ್ಯಂತ ನಮಗೆ ಸಂತೋಷವನ್ನು ಕೊಡುವಂಥ ಯಕ್ಷಗಾನ ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ನಮ್ಮ ಕಿಂಚಿತ್ ಪ್ರಯತ್ನವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಕೇವಲ ಕಲೆಯಾಗಿ ಮಾತ್ರವಲ್ಲ, ಅದನ್ನು ಮುಂದಿನ ಜನಾಂಗ ಮುಂದೆ ಕೊಂಡೋಗಬೇಕೆಂಬ ದೃಷ್ಟಿಯಲ್ಲಿ ನಮ್ಮ ಈ ತಂಡ ಹೊಸ ಕಲಾವಿದರನ್ನು ಸೃಷ್ಟಿಸಬೇಕೆಂಬ ನೆಲೆಯಲ್ಲಿ ನಮ್ಮ ಪಂಚಲಿಂಗೇಶ್ವರ ಕಲಾ ಕೇಂದ್ರ ಒಂದು ಸಣ್ಣ ಹೆಜ್ಜೆಯನ್ನು ಇಡ್ತಾ ಇದೆ. ಇದಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತವರು ನಮ್ಮ ಗುರುಗಳಾದಂಥ ಶ್ರೀಧರ ವಿಟ್ಲ, ಹನುಮಗಿರಿ ಮೇಳದ ಪ್ರತಿಷ್ಠಿತವಾದಂಥ ನಮ್ಮ ಗಜಮೇಳವಾದ ಹನುಮಗಿರಿ ಮೇಳದ ಓರ್ವ ಹಿಮ್ಮೇಳ ಕಲಾವಿದ ಶ್ರೀಧರ ವಿಟ್ಲ, ಹಾಗೂ ಇನ್ನೋರ್ವರು ಸುದೀರ್ಘವಾದ ಸುಮಾರು 15 ವರ್ಷಗಳ ಯಕ್ಷಗ ಪಯಣವನ್ನು ಮಾಡ್ತಾ ಇರುವಂಥವರು ಲವಕುಮಾರ ಇಲ್ಲ. ಅವರು ಈರುವರು ಅತ್ಯಂತ ಪ್ರತಿಭಾನ್ವಿತರು ಸೇರಿ ನಮ್ಮ ಈ ಮಕ್ಕಳನ್ನು ಒಂದು ಗುರುಮೇಕೇನವಾಗಿ ಒಂದು ವಿದ್ಯಾಭ್ಯಾಸವನ್ನು, ಈ ಗುರು ಶಿಕ್ಷಣವನ್ನು ಪಡಿಬೇಕೆಂಬ ದೃಷ್ಟಿಯಲ್ಲಿ ಬಹಳ ಅಹರ್ನಿಶಿಯಾಗಿತ್ತ ದುಡಿದಂಥವರು ಈರುವರು ಗುರುಗಳು. ಇವರ ಗುರುಗಳು ಯಾರು ಅಂದರೆ ಸಾಮಾನ್ಯರಲ್ಲ. ಹಿಮ್ಮೇಳದಲ್ಲಿ ಯಕ್ಷ ಶಿಕ್ಷಣಕ್ಕೆ ಹೊಸ ಭಾಷ್ಯವನ್ನು ಬರೆದಂಥ ಶ್ರೀ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್. ಅತ್ಯಂತ ಒಂದು ನಮಗೆ ಹೆಮ್ಮೆ ಏನಂದರೆ ಆ ಗುರುಗಳ ಶಿಷ್ಯರಾದಂಥ ಈರುವರು ಈ ನಮ್ಮ ಈಶ್ವರ ಮಂಗಲದ ಮಣ್ಣಿನಲ್ಲಿ ಎಷ್ಟೋ ಕಲಾವಿದರನ್ನು ಶಿಷ್ಯಿಸಿದವರು. ಯಾರು ಒಬ್ಬ ಈಗ ವೃತ್ತಿ ಮೇಳದಲ್ಲಿ, ಹವ್ಯಾಸಿ ಮೇಳದಲ್ಲಿ ಪ್ರತಿಷ್ಠಿತವಾದ ಒಬ್ಬ ಹಿಮ್ಮೇಳ ಕಲಾವಿದ ಅಂತ ಇದ್ದರೆ ಮಾಂಬಾಡಿ ಗುರುಗಳ ಶಿಷ್ಯ ಎಂಬ ನೆಗಳತೆ, ಸಂತೋಷ ಎಲ್ಲರಲ್ಲಿದೆ. ಆ ಅಭಿಮಾನದಿಂದಾಗಿ ನಮಗೆ ಇನ್ನೂ ಸಂತೋಷ ಈಶ್ವರ ಮಂಗಲದವರಿಗೆ ಏನೆಂದರೆ ಆ ಗುರುಗಳ ಶಿಷ್ಯರು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿದ್ದಾರೆ, ಅವರ ಕೃಪಾಶೀರ್ವಾದ ನಮಗೆಲ್ಲ ನಮ್ಮ ಮಕ್ಕಳಿಗೆ ಇದೆ ಎಂಬ ಹೆಮ್ಮೆಯಿಂದ, ಸಂತೋಷದಿಂದ ನಾವು ಈಗ ಗುರುಗಳನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅವರೊಂದಿಗೆ ಗೌರವಾನ್ವಿತರಾದ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಹಾಗೂ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಮಂಜುನಾಥರಿಗಳು, ಹಾಗೆ ಉಬರಡ್ಕ ಉಮೇಶ್ ಶೆಟ್ಟಿ ಹಿರಿಯ ಯಕ್ಷಗಾನ ಕಲಾವಿದರು, ನಮ್ಮೆಲ್ಲ ಇರುವರು ಗುರುಗಳು ಶ್ರೀಧರ ವಿಟ್ಲ, ಹಾಗೆ ಲವಕುಮಾರ್ರವರು, ಹಾಗೆ ಹಿರಿಯ ಅರ್ಥಧಾರಿ ಜಬ್ಬರ್ ಸಂಪಾಜೆ ತಾವು ಒಮ್ಮೆ ಬಂದು ಈ ದೀಪ ಪ್ರಜ್ವಲಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅವರೊಂದಿಗೆ ಲಕ್ಷ್ಮೀಶ್ರೀಗಳು ತಾವು ಸಹ ಬರಬೇಕು, ವೇದಿಕೆಗೆ ಬನ್ನಿ. ಇಂದಿನ ರಂಗ ಪ್ರವೇಶಕ್ಕೆ ಹೊಸ ಭಾಷ್ಯವನ್ನು ಬರೆದು ಈ ಮಕ್ಕಳು ಭವಿಷ್ಯದಲ್ಲಿ ಅತ್ಯುನ್ನತವಾದಂಥ ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಒಂದು ಇವರ ಆಶೀರ್ವಾದ, ಕೃಪಾಶೀರ್ವಾದ ಇರಲಿ ಎಂಬುದಾಗಿ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರವರು ದೀಪ ಪ್ರಜ್ವಲಿಸ್ತಾ ಇದ್ದಾರೆ. ಅವರೊಂದಿಗೆ ಹಿರಿಯರಾದ ಉಬರಡ್ಕ ಉಮೇಶ್ ಶೆಟ್ಟರು, ಹಾಗೆ ಜಬ್ಬರ್ ಸಂಪಾಜೆ, ಲಕ್ಷ್ಮೀ ಶ್ರೀಗಳು, ಮಂಜುನಾಥರಿ ಸಾಂತ್ಯ ತಾವೆಲ್ಲ ಸೇರಿಕೊಂಡು ಇದಕ್ಕೆ
ದೀಪ ಪ್ರಜ್ವಲಿಸಿ ಶುಭ ಹಾರೈಸಬೇಕಾಗಿ ವಿನಂತಿಯನ್ನ ಮಾಡ್ತಿದ್ದೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ್ನಂ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ರಂಗಪ್ರವೇಶದ ಈ ಸುಸಂದರ್ಭದಲ್ಲಿ ದೀಪ ಪ್ರಜ್ವಲಿಸಿದ ಎಲ್ಲ ಗೌರವಾನ್ವಿತರಿಗೆ ವಂದಿಸುತ್ತಾ ವೇದಿಕೆಯನ್ನು ತೆರವು ಮಾಡಿ ಮುಂದಿನ ಅತ್ಯಂತ ಸುಂದರ ಕ್ಷಣಕ್ಕೆ ಕಾಯ್ತಿರುವಂಥ ರಂಗಪ್ರವೇಶ ನಮ್ಮ ಮುಂದೆ ನಡೀಲಿಕ್ಕಿದೆ. ಭಾಗವತ ಮತ್ತು ಒಬ್ಬ ಕಲಾವಿದ ವೇಷಧಾರಿ, ಈ ನಡುವಿನ ಸಮನ್ವಯಕಾರನೇ ಮದ್ದಲೆಗಾರ. ಹಾಡುಗಾರನ ಮತ್ತು ವೇಷಧಾರಿಯ ಮನೋಭಾವಕ್ಕೆ ತಕ್ಕಂತೆ ನುಡಿದು ಅರಿತು ನುಡಿಸಬಲ್ಲವನೇ ಒಬ್ಬ ಮದ್ದಲೆಗಾರ. ಅಂಥ ವಿಶೇಷವಾದಂಥ ಸ್ಥಾನಮಾನವನ್ನು ಹೊಂದಿದವರು ಹಿಮ್ಮೇಳ ವಾದಕರು. ಹಾಗೆ ಭವಿತವ್ಯದ ಓರ್ವ ಒಳ್ಳೆಯ ಉತ್ತಮ ಮದ್ದಲೆಗಾರನನ್ನು ರೂಪಿಸಿಕೊಳ್ಳುವಲ್ಲಿ ನಮ್ಮ ಗುರುಗಳಾದಂಥ ಶ್ರೀಧರ ವಿಟ್ಲ ಹಾಗೂ ಲವಕುಮಾರ ಐಲ ಇವರ ಪಾತ್ರ ಮಹಾ ಹಿರಿದಾದುದು. ವಿಶೇಷವಾಗಿ ಅವರ ಗುರುಗಳು ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅವರ ಕೃಪಾಶೀರ್ವಾದವನ್ನು ಸದಾ ಅವರು ಯಾವಾಗಲೂ ಸ್ಮರಿಸ್ತಾರೆ. ಈ ಒಂದು 3,000ಕ್ಕೂ ಅಧಿಕ ಶಿಷ್ಯರನ್ನು ಹೊಂದಿರಂಥ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಇವರ ಸಮ್ಮುಖದಲ್ಲಿ ಈ ರಂಗಪ್ರವೇಶ ನಡೆಯುತ್ತಾ ಇರುವುದು ಅತ್ಯಂತ ಸಂತೋಷ ಸಂಭ್ರಮದ ಸಮಯ. ವಿಶೇಷವಾಗಿ ನಮ್ಮ ಹಿರಿಯ ಕಲಾವಿದ ಉಬರಡ್ ಕುಮಾರ್ ಶೆಟ್ಟಿ ಸುಮಾರು 55 ವರ್ಷಗಳ ಯಕ್ಷಗಾನ ಕಲಾ ಸೇವೆಯನ್ನು ಮಾಡಿದಂಥವರು ಹಿರಿಯರು ಅವರೂ ಇದ್ದಾರೆ. ಹಾಗೆ ಎಲ್ಲ ಅತ್ಯಂತ ಒಳ್ಳೆಯ ಕಲಾಭಿಮಾನಿಗಳು ತಾವೆಲ್ಲ ಸೇರಿದ್ದೀರಿ. ತಮ್ಮೆಲ್ಲ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಈ ಗುರು ಮತ್ತು ಗುರಿ ಬೇಕಂತೆ. ಹಾಗೆ ಗುರು ಮತ್ತು ಗುರಿಗಳ ಆ ಒಂದು ಹೊಯ್ದಾಟದಲ್ಲಿ ಗುರಿಯನ್ನು ಸಾಧಿಸಲು ಹೊರಟಂಥ ಈ ವಿದ್ಯಾರ್ಥಿಗಳಿಗೆ ಎಲ್ಲರನ್ನ ನೀವು ಶುಭ ಹಾರೈಸಬೇಕಾಗಿ ವಿನಂತಿಯನ್ನ ಮಾಡುತ್ತಾ, ಇಲ್ಲಿ ಯಕ್ಷಗಾನದ ಪೂರ್ವ ರಂಗದ ಹಾಡುಗಳನ್ನು ಆಧರಿಸಿ ನಮ್ಮ ಮಕ್ಕಳು ಹಿಮ್ಮೇಳ ವಾದನವನ್ನು ಮಾಡಲಿಕ್ಕಿದ್ದಾರೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ರಂಗ ಪ್ರವೇಶಕ್ಕೆ ಮೆರುಗನ್ನು ನೀಡುವಂಥವರು ಭಾಗವತರಾಗಿ ದೇವರಾಜ ಆಚಾರ್ಯ ಐಕಳ. ತೆಂಕುತಿಟ್ಟಿನ ಯಕ್ಷಗಾನ ಕಲಾರಂಗದಲ್ಲಿ ಕಲಾ ಸೇವೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇರುವಂಥ ಐಕಳ ದೇವರಾಜಾಚಾರ್ಯರು ಸುಮಾರು 11 ವರ್ಷಗಳಿಂದ ಈಚೆಗೆ ಕಲಾ ಸೇವೆಯನ್ನು ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಹಾಗೆ ಬೇರೆ ಬೇರೆ ಕಟೀಲು ಮೇಳದಲ್ಲಿ ಪ್ರಸ್ತುತವಾಗಿ 2ನೇ ಮೇಳದಲ್ಲಿ ತನ್ನ ಸೇವೆಯನ್ನು ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ. ಇವರು ಪ್ರಸಾದ ಬಳಿಪರು ಮತ್ತು ಪುಣ್ಯಕಾಯಿ ಗೋಪಾಲಕೃಷ್ಣ ಅವರ ಗರಡಿಯಲ್ಲಿ ಪಳಗಿದವರು. ಅದರಲ್ಲೂ ವಿಶೇಷವಾಗಿ ಇವರ ಗುರುಗಳು ಛಂದಸ್ಸು ಪ್ರವೀಣ ಗಣೇಶ್ ಕೊಲೆಕ್ಕಾಡಿಯವರ ಶಿಷ್ಯ ಎಂಬುದರಲ್ಲಿ ಅತ್ಯಂತ ಸಂತೋಷ. ಒಂದು ಜೋರಾದ ಚಪ್ಪಾಳೆ. ಅಂಥ ಛಂದಸ್ಸು ಬ್ರಹ್ಮ ಅಂಥವರ ಶಿಷ್ಯರಾಗಿರುವಂಥ ದೇವರಾಜಾಚಾರ್ಯರು ನಮ್ಮೊಂದಿಗಿದ್ದಾರೆ. ಅದರೊಂದಿಗೆ ನಮ್ಮೊಟ್ಟಿಗೆ ಚೆಂಡೆ ವಾದಕರಾಗಿ ನಮ್ಮ ಹಿಮ್ಮೇಳದ ಗುರುಗಳು, ಅವರ ಬಗ್ಗೆ ಇನ್ನು ಮುಂದಕ್ಕೂ ನಿಮಗೆ ಹೇಳಲಿಕ್ಕಿದೆ. ಶ್ರೀಧರ ವಿಟ್ಲ ಅತ್ಯಂತ ಒಬ್ಬ ಪ್ರತಿಭಾನ್ವಿತ, ನಮ್ಮ ತೆಂಕುತಿಟ್ಟಿನ ಗಜಮೇಳವಾದ ಹನುಮಗಿರಿ ಮೇಳದ ಒಬ್ಬ ಪ್ರತಿಭಾನ್ವಿತ ಚೆಂಡೆವಾದಕ, ಅವರು ನಮ್ಮೊಂದಿಗಿದ್ದಾರೆ. ಅದರ ಹೊತ್ತಿಗೆ ಚಕ್ರದಾಳದಲ್ಲಿ ಹಿಮ್ಮೇಳದ ನಮ್ಮ ಗುರುಗಳು, ನಮ್ಮ ಸಂಯೋಜಕರು ಹೌದು ಅಂತ ಹೇಳ್ಬೋದು, ಐಲ ಲವಕುಮಾರ ಐಲ ತಮ್ಮನ್ನು ಈ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಇದೀಗ ನಮ್ಮ ರಂಗಪ್ರವೇಶ ಮಾಡುವಂಥ ಮದ್ದಲೆ ವಾದಕರನ್ನು ಈ ಸಂದರ್ಭದಲ್ಲಿ ಪರಿಚಯಿಸ್ತಾ ಇದ್ದೇನೆ. ಶ್ರೀಮತಿ ವಿದ್ಯಾಪ್ರಭಾ ಹಾಗೂ ಮತ್ತು ಶ್ರೀ ಮಂಜುನಾಥ ರೈ ಕಲ್ಲಾಜೆ ಇವರ ಪುತ್ರ ತುಷಾರ್ ಕಲ್ಲಾಜೆ, ಶ್ರೀಮತಿ ಅನಿತಾ ಕಾಟಗುಕ್ಕೆ ಮತ್ತು ಶ್ರೀ ಜನಾರ್ದನ ಅಲ್ಚಾರ್ ಇವರ ಪುತ್ರ ಅದೀಶ್ ಎಜೆ, ಹಾಗೆಯೇ ಶ್ರೀಮತಿ ಚಿತ್ರಾವತಿ ಮತ್ತು ಶ್ರೀ ಉಮೇಶ್ ವೈ ಏತಡ್ಕ ಇವರ ಪುತ್ರ ಸಾತ್ವಿಕ್, ಶ್ರೀಮತಿ ಗಾಯತ್ರಿ ಮತ್ತು ಚಂದ್ರಶೇಖರ ಗೌಡ ಕತ್ರಿಬೇಲಿ ಇವರ ಪುತ್ರ ಅಮೃತ್ ಕೇಸಿ. ಇವರು ಇದೀಗ ಗಣಪತಿ ಸ್ತುತಿಯೊಂದಿಗೆ ಗಜಮುಖದವಗೆ ಗಣಪಗೆ ಪದ್ಯಕ್ಕೆ ಮದ್ದಲೆ ವಾದನವನ್ನು ಮಾಡಲಿಕ್ಕಿದ್ದಾರೆ. ಇವುಗಳಲ್ಲಿ ಬರುವ ತಾಳಗಳು ತ್ವರಿತ ತ್ರಿವಿಡೆ ಮತ್ತು ತ್ವರಿತ ಅಷ್ಟತಾಳ.
ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖದ ಬಗೆ ಗಣಪಗೆ ಚೆಲುವ ತ್ರಿಜಗ ವಂದಿತನಿ ಗಾರತೀಯ ತೀರೆ. ಗಜಮುಖದ ಬಗೆ ಗಣಪಗೆ ತೆಂಗಿನಕಾಯಿ ಕಡಲೆಯೋ ಎಳ್ಳುಂಡೋಲಿಗೆ ಕಬ್ಬು ಮೆಲುವವಗೆ ಬೆಳ್ಳಿಯ ಹುಲಿಗೆಜ್ಜೆ ಕಳಕಟ್ಟಿ ಕುಣಿಯುವ ಆರತಿಯ ತೀರೆ. ಗಜಮುಖದ ಬಗೆ ಗಣಪಗೆ ದೇವತೆಗಳ ಕಿಯ ಕಪ್ಪವ ಕುಂದಗೆ ಆವಾಗ್ನಿಯಂದದಿ ಮೆಲುವವಗೆ ಆವಾಗಮನದಲ್ಲಿ ನೆನೆದ ಭಕ್ತರ ಇಷ್ಟ. ಈವ ಗಣೇಶ ಗಾರತಿಯ ತೀರೆ ಆರತಿಯ ತೀರೆ. ಗಜಮುಖದ ಬಗೆ ಗಣಪಗೆ ಕೆನೆ ಹಾಲು ಅಪ್ಪ ಕಜ್ಜಾಯವ ಮಕ್ಕೆ ಹಲಸು ಮಾವು ಕದಳಿ ಫಲ ಪಕ್ಕನೆ ಎಕ್ಕಿ ಸೊಂಡಿಲೋಳು ಭಕ್ಷಿಸುವಂತ ಮುಕ್ಕಣ ಸುತನಿಗಾರತಿಯ ತೀರೆ ಆರತಿಯ ತೀರೆ. ಗಜಮುಖದ ಬಗೆ ಗಣಪಗೆ ಕರದೊಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕಾರತಿ ಎತ್ತಿರೆ. ಗಜಮುಖದ ಬಗೆ ಗಣಪಗೆ
ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂಥ ಎಲ್ಲ ಕಲಾಭಿಮಾನಿಗಳು ತಾವೆಲ್ಲ ಆಗಮಿಸಿದ್ದೀರಿ. ತಮ್ಮನ್ನು ಪ್ರೀತಿಪೂರ್ವಕವಾಗಿ ಗೌರವಿಸುತ್ತಾ ಆಮಂತ್ರಿಸುತ್ತಾ ನಮ್ಮ ಪಂಚಲಿಂಗೇಶ್ವರ ಕಲಾಕೇಂದ್ರ ಈಶ್ವರ ಮಂಗಲ ಇದರ ಸುಮಾರು 3.5 ವರ್ಷಗಳಿಂದ ಸುದೀರ್ಘವಾದಂಥ ಈ ರಂಗಪ್ರವೇಶಕ್ಕೆ ಮಕ್ಕಳು ಸಿದ್ಧಗೊಂಡು ಸತತ ಅಭ್ಯಾಸ. ಕೇವಲ ಯಕ್ಷಗಾನ ವೇಷ ಹಾಕಬೇಕಾದ್ರೆ ಸಾಮಾನ್ಯ 1 ವಾರದಲ್ಲಿ ಬೇಕಾದರೆ ಅವನನ್ನು ಹತ್ತಿಸಲಿಕ್ಕೆ ಆಗ್ತದೆ, ಒಂದು ಗೊತ್ತಿರುವಂಥದ್ದು ಒಂದು ಪ್ರಸಂಗಕ್ಕೆ. ಆದರೆ ಪೂರ್ಣಾವಧಿ ಅಂದರೆ ಒಂದು ಕಡಿಮೆ ಕನಿಷ್ಠವಾದರೆ ಒಂದು ಸುದೀರ್ಘವಾದ ಒಂದು ಅವನಲ್ಲಿ ಆ ಸಾಧನೆ ಬೇಕಾಗ್ತದೆ. ಆದರೆ ಹಿಮ್ಮೇಳಕ್ಕೆ ಅಷ್ಟು ಸುಲಭದ ಮಾತಲ್ಲ, ಕಬ್ಬಿಣದ ಕಡಲೆಕಾಯಿ ಅಂತ ಹೇಳ್ಬೋದು. ಅಂಥ ಸಾಧನೆಯನ್ನು ಮಾಡಿದಂಥ ಈ ವಿದ್ಯಾರ್ಥಿಗಳು 3.5 ವರ್ಷಗಳಿಂದ ನಮ್ಮ ಈ ಪಂಚಲಿಂಗೇಶ್ವರ ಸನ್ನಿಧಿಯಲ್ಲಿ ವಿಶೇಷವಾಗಿ ನಾನು ಈ ಒಂದು ಪಂಚಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಮತ್ತು ಎಲ್ಲ ಸರ್ವ ಸದಸ್ಯರಿಗೆ ಸ್ಥಳಾವಕಾಶವನ್ನು ನೀಡಿ ನಮಗೆ ಪೂರ್ಣ ಪ್ರಮಾಣದ ಸಹಕಾರ ನೀಡಿದಂಥ ಈ ಆಡಳಿತ ಸಮಿತಿಗೆ ಮನದಾಳದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮೊದದಿಂದ ನಿನ್ನ ಕೊಂಡಾಡುವೆನು ಎಂಬ ಪದ್ಯಕ್ಕೆ ಮದ್ದಲ ವಾದಕರಾಗಿ ಶ್ರೀಮತಿ ಮಹಿತಾ ಮತ್ತು ಸುರೇಶ್ ರೈ ನಡುವೆಯಲು ಇವರ ಪುತ್ರ ಗಣತ್, ಶ್ರೀಮತಿ ಸವಿತಾ ಮತ್ತು ಶ್ರೀ ಜಗನ್ಮೋಹನ್ ಶೆಟ್ಟಿ ಕುತ್ಯಾಳ ಇವರ ಪುತ್ರ ಸಾಧ್ವಿನ್, ಶ್ರೀಮತಿ ಪ್ರೇಮಲತಾ ಮತ್ತು ಶ್ರೀ ಮೋಹನ್ ಅಣಿಲೆ ಇವರ ಪುತ್ರ ಸಹಜ್. ಇವರು ಇವಾಗ ಮದ್ದಲೆ ವಾದನವನ್ನು ಮಾಡಲಿಕ್ಕಿದ್ದಾರೆ. ಇದರಲ್ಲಿ ಬರುವಂತಹ ತಾಳಗಳು ನಿಧಾನ ಜಂಪೆ ಮತ್ತು ತ್ವರಿತ ಜಂಪೆ. ನಿನ್ನ ನಿನ್ನ ಕೊಂಡಾಡುವೇನು ಅನವರತ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಓ ಗಿಡದಾಗ ತಾಂದ ತೈ ಗಿಡದಾಗ ತಾಂದ ಪರಬ್ರಹ್ಮ ರೂಪ ನಮಿತ ದಿವ್ಯಾಂಘ್ರಿ ಕಮಲ ಗಿರಿಜಾತಿಯಣುಗ ಆದಿತ್ಯ ಕೋಟಿ ಪ್ರಕಾಶ
ಆ ಆ ಸಾಧ್ಯವ ಮಾಡಿ ಹರಿಮುದಲು ನಿನ್ನ ಅರ್ಚಿಸಿ ಮೆಚ್ಚಿಸೆ ಹರಿರಿಂಚಿಗಳಿಲ್ಲ ಜಯತು ಜಯ ಜಯವೇನಲೋ ವರವಿತ್ತು ಮೆರೆದೆ ಗಣನಾಥ ಪ್ರಖ್ಯಾತ ಮುದದಿಂದ ನಿನ್ನ ಅರರೆ ನಿನ್ನಯ ಮಹಿಮೆಯನು ಪೊಗಳಳವಲ್ಲ ಅರರೆ ನಿನ್ನಯ ಮಹಿಮೆಯನು ಪೊಗಳಳವಲ್ಲ ಧರಣಿಯನು ಪೊತ್ತಿರ್ದ ಶೇಷಗರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಧರೆಯೊಳು ವಿಶೇಷ ಮದವೂರ ವಿಘ್ನೇಶ ಮುದದಿಂದ ನಿಲ್ಲ ಸುಮಾರು 3.5 ವರ್ಷಗಳ ಈ ಒಂದು ಪಯಣದಲ್ಲಿ ನಮ್ಮ ಒಂದಿಗೆ ಸಹಕರಿಸಿದಂಥ ಪೋಷಕರನ್ನು ಈ ಸಂದರ್ಭದಲ್ಲಿ ಸದಾ ಸ್ಮರಿಸ್ತಾ ಇದ್ದೇನೆ. ನಮ್ಮ ಆ ಮಕ್ಕಳ ತಂದೆ ತಾಯಿಗಳ ಸತತ ಒಂದು ಪ್ರೋತ್ಸಾಹದಿಂದಾಗಿ ಇದು ಇಂದು ರಂಗಪ್ರವೇಶ ಅತ್ಯಂತ ಯಶಸ್ವಿಯಾಗಲಿಕ್ಕೆ ಕಾರಣ ಆಗಿದೆ ಎಂಬುದಾಗಿ ಸ್ಮರಿಸುತ್ತಾ ಇದೀಗ ಶರಣು ತಿರುವಗ್ರ ಶಾಲಿವಾಹಿನಿ ಎಂಬ ಪದ್ಯಕ್ಕೆ ಮದ್ದಲೆ ವಾದಕರಾಗಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಲೋಕೇಶ್ವರಿ ಮತ್ತು ಶ್ರೀ ಕೇಶವ ಕೋರಿಗದ್ದೆ ಇವರ ಪುತ್ರ ಆಶೀಶ್. ಹಾಗೆ ಶ್ರೀಮತಿ ರಾಜೀವಿ ಭಂಡಾರಿ ಮತ್ತು ಅವರು ಕೀರ್ತಿಶೇಷ ಜಯಪ್ರಕಾಶ್ ಭಂಡಾರಿಯವರ ಪುತ್ರ ವಿದಿತ್. ಶ್ರೀಮತಿ ಗೀತಾ ಮತ್ತು ಬಾಲಕೃಷ್ಣ ಎಂ ಅಣಿಲೆ ಇವರ ಪುತ್ರ ಸ್ವರೂಪ್. ಶ್ರೀಮತಿ ಪ್ರೇಮಲತಾ ಮತ್ತು ಮೋಹನ್ ಅನಿಲೆ ಇವರ ಪುತ್ರ ಸಹಜ್ ಇವರು ನಮ್ಮೊಂದಿಗಿದ್ದಾರೆ. ಇವರು ಮದ್ದಲೆ ವಾದನದಲ್ಲಿ ಬರುವಂಥ ತಾಳಗಳು ನಿಧಾನ ತ್ರಿವುಡೆ, ತ್ವರಿತ ತ್ರಿವುಡೆ ಹಾಗೂ ತ್ವರಿತ ಅಷ್ಟ. ಶರಣು ತಿರುವಗ್ರ ಶಾಲಿವಾಹಿನಿ
ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರಲ್ಲ ಪೂರಿಣಿಯೇ ಶರಣು ಶರಣು ಚಂದ್ರವದನೆ ಸುಧಾಂಶು ಶೇಖರಿ ಈ ಚಂದ್ರವದನೆ ಸುಧಾಂಶು ಶೇಖರಿ ಶಕ್ತಿ ರೂಪೆ ಸುಮಂಗಲೇ ಮಂತ್ರ ರೂಪಿಣಿ ಕನಕ ಭೂಷಿಣಿ ಶಾಲಿನಿ ಗುಣಶೀಲಿನಿ ಶರಣು ಶರಣು ಲೋಕನಾಯಕಿ ಏಕರೂಪಿಣಿ ಈ ಲೋಕನಾಯಕಿ ಏಕರೂಪಿಣಿ ಓದುವೋಕರ ಭಾಷಿಣಿ ನಾಗರಾಜ ಕುಮಾರಿ ಭೈರವಿ ನಾಗಿನಿ ಅನ್ನಪೂರಿಣಿ ಶರಣು ಶರಣು ಪಂಕಜಮುಖಿ ಪರಮ ಪಾವನೆ ಪಂಕಜಮುಖಿ ಪರಮ ಪಾವನೆ ಶಂಖ ಚಕ್ರ ಗದಾಧರಿ ಶಂಕರ ಪ್ರಿಯ ದೇವಿ ತವ ಪದ ಪಂಕರುಹಕ್ಕೆ ನಮೋ ನಮೋ ಶಂಕರ ಪ್ರಿಯ ದೇವಿ ತವ ಪದ ಪಂಕರುಹಕ್ಕೆ ನಮೋ ನಮೋ ಶರಣು ಶರಣು ಒಂದು ಯಕ್ಷಗಾನ ಕಲೆ ಉಳಿಬೇಕು ಬೆಳಿಬೇಕಾದ್ರೆ ಅದರಲ್ಲಿ ನಮ್ಮೆಲ್ಲರ ಪಾತ್ರ ಬಹಳ ಅಗತ್ಯವಾದ್ದು. ಯಕ್ಷಗಾನ ಕಲೆಗೆ ಯಾವಾಗಲೂ ಅದರ ವಿಸ್ತಾರ ಆಗ್ತಾನೇ ಹೋಗ್ತಾ ಇದೆ. ನಾವು ಹಿಂದೆ ನೋಡಿದಂಥ ಯಕ್ಷಗಾನ
ಆ ಪರಂಪರೆ ಯಕ್ಷಗಾನ ಕಲೆಗಳು ಇಂದು ಆಧುನಿಕತೆಗೆ ಬಂದರು. ಯಕ್ಷಗಾನ ಪ್ರೇಮಿಗಳು ಕಡಿಮೆ ಆಗಿಲ್ಲ, ದಿನ ದಿನ ಹೆಚ್ಚು ಹೆಚ್ಚಾಗ್ತಾ ಇದ್ದಾರೆ. ಇಂದು ಈ 13 ವಿದ್ಯಾರ್ಥಿಗಳು, ಅದರೊಂದಿಗೆ ಅವರ ಪೋಷಕರು, ಎಲ್ಲ ಕಲಾಭಿಮಾನಿಗಳು ಸೇರಿ ಕಲೆ ಉದ್ದೀಪನಗೊಳ್ಳುತ್ತದೆ, ಯಕ್ಷಗಾನ ಕಲೆ ಬೆಳೀತಾ ಇದೆ ಎಂಬ ಸಂತೋಷ ಈ ಸಂದರ್ಭದಲ್ಲಿ ಹೇಳುತ್ತಾ, ಯಾಕೆಂದರೆ ಯಕ್ಷಗಾನ ಉಳಿಬೇಕು, ಯಕ್ಷಗಾನ ಬೆಳಿಬೇಕು, ನಮ್ಮ ಮನೆಯಲ್ಲಿ ಒಬ್ಬ ಕಲಾವಿದ ಸೃಷ್ಟಿಯಾಗಬೇಕು. ಈ ನಿಟ್ಟಿನಲ್ಲಿ ಸಹಕರಿಸುವಂಥ ಎಲ್ಲ ಪೋಷಕರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡುತ್ತಾ ಅವರ ಪ್ರೋತ್ಸಾಹಕ್ಕೆ ವಂದಿಸುತ್ತಾ, ಇದೀಗ ನಮ್ಮ ಮುಂದೆ ಮಂಗಳು ವಿಶೇಷವಾಗಿ ಗಜಮುಖ ನಾನಿನ್ನ ಪಾದವ ನೆನೆಮೆ ಎಂಬ ಪದ್ಯಕ್ಕೆ ಈಗ ಮೊದಲೇ ವಾದನವನ್ನ ಮಾಡಲಿಕ್ಕಿದ್ದಾರೆ ನಮ್ಮ ಮಕ್ಕಳು. ಶ್ರೀಮತಿ ಜಯಲತಾ ಮತ್ತು ಶ್ರೀ ದೇವಿ ಪ್ರಕಾಶ್ ಶೆಟ್ಟಿ ಗುತ್ತಿಯಾಳ ಇವರ ಪುತ್ರ ಅನ್ವಿತ್ ಶೆಟ್ಟಿ ಇದ್ದಾರೆ. ಶ್ರೀಮತಿ ಮಂಜುಳಾ ಮತ್ತು ಶ್ರೀ ರಾಘವೇಂದ್ರ ಆಚಾರ್ಯ ಈಶ್ವರಮಂಗಲ ಇವರ ಪುತ್ರ ವೇದಾಂಶ್. ಶ್ರೀಮತಿ ಗೀತಾ ಮತ್ತು ಶ್ರೀ ಬಾಲಕೃಷ್ಣ ಎಂ ಅಣಿಲ ಇವರ ಪುತ್ರ ಸ್ವರೂಪ್. ಶ್ರೀಮತಿ ಶಾರದಾ ಮತ್ತು ಮಾಧವಾಚಾರ್ಯ ನಡುಬೈಲು ಇವರ ಪುತ್ರ ಗೌರೀಶ್. ಇವರು ನಮ್ಮೊಂದಿಗೆ ಮದ್ದಲೆ ವಾದಕರಾಗಿ ಸಹಕರಿಸ್ತಾರೆ. ಈ ಮದ್ದಲೆ ವಾದನದಲ್ಲಿ ಬರುವಂತಹ ತಾಳಗಳು ನಿಧಾನ ಅಷ್ಟ, ರೂಪಕ, ಏಕತಾಳ, ತಿತ್ತಿತ್ತೈ ಮತ್ತು ನಿಧಾನ ತ್ರಿವಿಡೆಗೆ ಈಗ ಮದ್ದಲೆ ವಾದನವನ್ನು ಮಾಡಲಿಕ್ಕಿದ್ದಾರೆ. ಪಾಂತ ನಿವಾರಣೈಕ ತರಣಿ ವಿಘ್ನಾಟವಿ ಹವ್ಯವಾನ್ ವಿಘ್ನೋ ವ್ಯಾಲಕುಲಾಭಿಮಾನ ಗರುಡೋ ವಿಘ್ನೇಭ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೋ ಘಾಬ್ರ ಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ ವಿಘ್ನೇಶ್ವರ ಪಾಹಿ ಮಾಂ. ಗಜಮುಖ ನಿನ್ನ ಪಾದವ ನೆನೆವೆ ಗಜಮುಖ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಣ ಪ್ರಭುವೇ ನಿಜವಾಗಿ ಕರುಣಿಸುವರಗಣ ಪ್ರಭುವೇ ಗಜಮುಖ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಣ ಪ್ರಭುವೇ ಮೂಷಿಕ ವಾಗನ ಮೋದಕ ಹಸ್ತ ಮೂಷಿಕ ವಾಗನ ಮೋದಕ ಹಸ್ತ ಪಾಶ
ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖ ನಾನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಬುದ್ಧಿ ಪ್ರದಾಯಕ ಪುಸ್ತಕಧಾರಿಯೇ ಬುದ್ಧಿ ಪ್ರದಾಯಕ ಪುಸ್ತಕಧಾರಿ ಬುದ್ಧಿ ಪ್ರದಾಯಕ ಪುಸ್ತಕಧಾರಿ ಸಿದ್ಧಿವಿನಾಯಕ ಪಾದ ನಮಸ್ತೆ ಬುದ್ಧಿ ಪ್ರದಾಯಕ ಪುಸ್ತಕಧಾರಿ ಸಿದ್ಧಿವಿನಾಯಕ ಪಾದ ನಮಸ್ತೆ ಗಜಮುಖ ನಾನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ತಿಂತನದಿಲ್ಲ ತೈ ತೊಂತನದಿಲ್ಲ ತೈ ತದೈ ದಿನ ತೈ ತದೈ ದಿನ ತೈ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ತತ್ತ ಪಾಲಿಸು ಗಜವದನ ಎಂಬ ಪದಕ್ಕೆ ಮದ್ದಳೆ ವಾದಕರಾಗಿ ಸಹಕರಿಸುವರು ಅನ್ವಿತು ಮತ್ತು ವೇದಾಂಶ್. ಈ ಮದ್ದಳೆ ವಾದನದಲ್ಲಿ ಬರುವಂಥ ತಾಳಗಳು ಏಕತಾಳ ಮತ್ತು ತಿತ್ತಿತ್ತೈ. ಇದೀಗ ಮದ್ದಳೆ ವಾದನ. ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ
ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ಬಾಲಗಿರಿ ಜಯಳ ಬಾಲನೆನಿಸಿ ಬಾಲಗಿರಿ ಜಯಳ ಬಾಲನೆನಿಸಿರಿ ಪೂಜಾಲವಸ ವರಿದ ಶೀಲದಯಾನಿದೆ ಧರೆಯೊಳು ರಂಜಿಸುವ ಆಗ ಆ ಧರೆಯೊಳು ರಂಜಿಸುವ ವರ ಮಧುಪುರದೊಳು ನೆಲೆಸಿರುವ ಆಗ ಆ ಧರೆಯೊಳು ರಂಜಿಸುವ ವರ ಮಧುಪುರದೊಳು ನೆಲೆಸಿರುವ ಕರುಣದಿ ನಿಜ ಕಿಂಕರರಿಗೊಲಿದು ಕರುಣದಿ ನಿಜ ಕಿಂಕರರಿಗೊಲಿದು ಮನದಿರವನು ಬಾಲಿಸುತ್ತಿರುವ ವಿನಾಯಕ ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ಧೀಂತನ ದಿನ್ನತೈ ತೊಂದನ ದಿನ್ನತೈ ತದೈ ದಿನ್ನತೈ ತೈ ದಿನತೈ ತೈ ದಿನತೈ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ